ಮಳೆ ಸುರಿಯುತ್ತಿದ್ದ ಆ ಸಂಜೆ ಬಸ್ ನಿಲ್ದಾಣದ ಒಂದು ಮೂಲೆಯಲ್ಲಿ ಕುಳಿತಿದ್ದ ಅಪರಿಚಿತ ಹುಡುಗಿ ಆರವ್ನ ಕೈಗೆ ಒಂದು ಹಳೆಯ ಡೈರಿಯನ್ನು ಕೊಟ್ಟು ಕೇವಲ ಒಂದು ಮಾತು ಹೇಳಿದಳು, ನಾನು ನಾಳೆ ಈ ಜಗತ್ತಿನಲ್ಲಿ ಇರಲಿಕ್ಕಿಲ್ಲ. ಈ ಡೈರಿಯನ್ನು ಇಂದು ರಾತ್ರಿ ಓದಿ. ಆ ಮಾತು ಹೇಳಿದ ಕೆಲವೇ ಕ್ಷಣಗಳಲ್ಲಿ ಅವಳು ಜನಸಂದಣಿಯಲ್ಲಿ ಕಾಣೆಯಾಗಿದ್ದಳು. ಆರವ್ಗೆ ಅವಳ ಹೆಸರು ಕೂಡ ಗೊತ್ತಿರಲಿಲ್ಲ, ಅವಳು ಯಾರು ಎಂಬುದೂ ಗೊತ್ತಿರಲಿಲ್ಲ. ಆದರೆ ಆ ಒಂದು ಭೇಟಿಯೇ ಅವನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಲಿದೆ ಎಂಬುದು ಅವನಿಗೆ ಅಂದು ತಿಳಿದಿರಲಿಲ್ಲ. ಮೈಸೂರು ನಗರದಲ್ಲಿ ವಾಸಿಸುತ್ತಿದ್ದ ಆರವ್ 28 ವರ್ಷದ ಯುವಕ. ಒಳ್ಳೆಯ ಉದ್ಯೋಗ, ಒಳ್ಳೆಯ ಸಂಬಳ, ಎಲ್ಲ ಸೌಲಭ್ಯಗಳಿದ್ದರೂ ಅವನ ಜೀವನದಲ್ಲಿ ಸಂತೋಷ ಇರಲಿಲ್ಲ. 2 ವರ್ಷಗಳ ಹಿಂದೆ ನಡೆದ ಒಂದು ಘಟನೆಯ ನಂತರ ಅವನು ಜನರ ಮೇಲೆ ನಂಬಿಕೆಯನ್ನು ಕಳೆದುಕೊಂಡಿದ್ದ. ಅವನ ಪ್ರೇಯಸಿ ಅವನನ್ನು ಬಿಟ್ಟು ಹೋಗಿದ್ದಳು. ಅತ್ಯಂತ ಆತ್ಮೀಯ ಸ್ನೇಹಿತ ಅವನಿಗೆ ದ್ರೋಹ ಮಾಡಿದ್ದ. ಆ ನಂತರ ಆರವ್ ತನ್ನ ಸುತ್ತಲೂ ಒಂದು ಗೋಡೆ ಕಟ್ಟಿಕೊಂಡಿದ್ದ. ಅವನಿಗೆ ಯಾರೊಂದಿಗೂ ಹೆಚ್ಚು ಮಾತನಾಡುವ ಅಭ್ಯಾಸ ಇರಲಿಲ್ಲ. ಆ ದಿನವೂ ಕಚೇರಿಯಿಂದ ಮನೆಗೆ ಹಿಂದಿರುಗುವಾಗ ಮಳೆಯ ಕಾರಣದಿಂದ ಬಸ್ ನಿಲ್ದಾಣದಲ್ಲಿ ನಿಂತಿದ್ದ. ಆಗಲೇ ಆ ಹುಡುಗಿ ಅವನ ಗಮನ ಸೆಳೆದಳು. ಅವಳ ಮುಖದಲ್ಲಿ ವಿಚಿತ್ರವಾದ ಶಾಂತಿ ಇತ್ತು, ಆದರೆ ಕಣ್ಣುಗಳಲ್ಲಿ ಹೇಳಲಾಗದ ನೋವು ಕಾಣಿಸುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಅವಳು ನೇರವಾಗಿ ಆರವ್ ಬಳಿ ಬಂದು ಡೈರಿಯನ್ನು ಕೊಟ್ಟಿದ್ದಳು. ಆರವ್ ಏನಾದರೂ ಕೇಳುವಷ್ಟರಲ್ಲಿ ಅವಳು ಕಾಣೆಯಾಗಿದ್ದಳು. ಮನೆಗೆ ಬಂದ ನಂತರವೂ ಅವಳ ಮುಖ ಅವನ ಮನಸ್ಸಿನಿಂದ ಹೋಗುತ್ತಿರಲಿಲ್ಲ. ಕೊನೆಗೆ ಕುತೂಹಲ ತಡೆಯಲಾಗದೆ ಡೈರಿ ತೆರೆದ. ಮೊದಲ ಪುಟದಲ್ಲಿ ಕೇವಲ ಒಂದು ಸಾಲು ಬರೆದಿತ್ತು, ಈ ಡೈರಿಯನ್ನು ಓದುತ್ತಿರುವ ವ್ಯಕ್ತಿಗೆ ಬಹುಶಃ ನೀನೇ ನನ್ನ ಕೊನೆಯ ಸ್ನೇಹಿತ. ಆರವ್ ಮುಂದಿನ ಪುಟ ತಿರುಗಿಸಿದ. ಅದರೊಳಗೆ ಒಂದು ಹುಡುಗಿಯ ಜೀವನ ಕತೆ ಇತ್ತು. ಅವಳ ಹೆಸರು ನಂದಿತಾ. ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡಿದ್ದಳು. ತಾಯಿ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಆದರೂ ಅವಳು ಜೀವನದ ಮೇಲೆ ಪ್ರೀತಿ ಕಳೆದುಕೊಳ್ಳಲಿಲ್ಲ. ಪ್ರತಿ ಪುಟದಲ್ಲೂ ಅವಳ ಕನಸುಗಳು, ಸಂತೋಷಗಳು, ಕಷ್ಟಗಳು ಬರೆದಿದ್ದವು. ಆರವ್ ಓದುತ್ತಾ ಹೋದಂತೆ ನಂದಿತಾಳನ್ನು ವೈಯಕ್ತಿಕವಾಗಿ ತಿಳಿದವನಂತೆ ಭಾಸವಾಗತೊಡಗಿತು. ಆದರೆ ಕೊನೆಯ ಭಾಗಕ್ಕೆ ಬಂದಾಗ ಅವನ ಹೃದಯ ಬಡಿತ ವೇಗವಾಯಿತು. ವೈದ್ಯರು ನನಗೆ ಹೆಚ್ಚು ಸಮಯ ಇಲ್ಲ ಎಂದಿದ್ದಾರೆ. ನನ್ನ ಹೃದಯ ನಿಧಾನವಾಗಿ ಕೆಲಸ ನಿಲ್ಲಿಸುತ್ತಿದೆ. ಆ ಸಾಲುಗಳನ್ನು ಓದಿದ ಕ್ಷಣ ಅವನು ಬೆಚ್ಚಿಬಿದ್ದ. ಅದಕ್ಕಾಗಿಯೇ ಅವಳು ನಾನು ನಾಳೆ ಈ ಜಗತ್ತಿನಲ್ಲಿ ಇರಲಿಕ್ಕಿಲ್ಲ ಎಂದು ಹೇಳಿದ್ದಳಾ? ಮುಂದಿನ ಪುಟದಲ್ಲಿ ಮತ್ತೊಂದು ವಿಚಿತ್ರ ಸಂಗತಿ ಇತ್ತು. ನಾನು ಸಾಯುವ ಮುನ್ನ ಒಂದು ಒಳ್ಳೆಯ ಕೆಲಸ ಮಾಡಬೇಕು. ನನ್ನ ಕಥೆಯನ್ನು ಸಂಪೂರ್ಣ ಅಪರಿಚಿತನೊಬ್ಬನಿಗೆ ಕೊಡಬೇಕು. ಏಕೆಂದರೆ ಕೆಲವೊಮ್ಮೆ ಅಪರಿಚಿತರು ನಮ್ಮನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳುತ್ತಾರೆ. ಆ ರಾತ್ರಿ ಆರವ್ಗೆ ನಿದ್ರೆ ಬರಲಿಲ್ಲ. ಅವಳು ಈಗ ಎಲ್ಲಿದ್ದಾಳೆ? ನಿಜವಾಗಿಯೂ ಸಾಯಲಿದ್ದಾಳೆ? ಈ ಪ್ರಶ್ನೆಗಳು ಅವನನ್ನು ಕಾಡತೊಡಗಿದವು. ಮರುದಿನ ಬೆಳಿಗ್ಗೆ ಅವನು ಮತ್ತೆ ಅದೇ ಬಸ್ ನಿಲ್ದಾಣಕ್ಕೆ ಹೋದ. ಆದರೆ ಅವಳು ಇರಲಿಲ್ಲ. 2ನೇ ದಿನ ಹೋದ. 3ನೇ ದಿನವೂ ಯಾವುದೇ ಸುಳಿವು ಸಿಗಲಿಲ್ಲ. ಆಗ ಡೈರಿಯ ಕೊನೆಯ ಪುಟದಲ್ಲಿ ಇದ್ದ ವಿಳಾಸ ಅವನ ಗಮನಕ್ಕೆ ಬಂತು. ಅದು ನಗರದ ಹೊರವಲಯದಲ್ಲಿದ್ದ ಒಂದು ಚಿಕ್ಕ ಆಸ್ಪತ್ರೆಯ ವಿಳಾಸ. ತಕ್ಷಣ ಅಲ್ಲಿಗೆ ಹೋದ. ಆಸ್ಪತ್ರೆಯ ರಿಸೆಪ್ಷನ್ನಲ್ಲಿ ನಂದಿತಾ ಬಗ್ಗೆ ಕೇಳಿದ. ಅಲ್ಲಿದ್ದ ನರ್ಸ್ ಕ್ಷಣಕಾಲ ಮೌನವಾಗಿದ್ದಳು. ನಂತರ ಹೇಳಿದಳು, ನೀವು ತಡವಾಗಿ ಬಂದಿದ್ದೀರಿ. ಆರವ್ನ ಹೃದಯ ಒಂದು ಕ್ಷಣ ನಿಂತಂತಾಯಿತು. ಅಂದರೆ ಅವರು ನಿನ್ನೆ ಆಸ್ಪತ್ರೆಯಿಂದ ಹೊರಟು ಹೋದರು. ಆರವ್ ನಿಟ್ಟುಸಿರು ಬಿಟ್ಟ. ಆದರೆ ಮುಂದಿನ ಮಾತು ಅವನನ್ನು ಮತ್ತೊಮ್ಮೆ ಗೊಂದಲಕ್ಕೀಡು ಮಾಡಿತು. ಆದರೆ ಹೋಗುವ ಮುನ್ನ ನಿಮ್ಮ ಹೆಸರನ್ನು ಹೇಳಿದರು. ನನ್ನ ಹೆಸರ? ಹೌದು. ಆರವ್ ಎಂಬ ವ್ಯಕ್ತಿ ಬಂದರೆ ಇದನ್ನು ಕೊಡಿ ಎಂದಿದ್ದರು. ನರ್ಸ್ ಒಂದು ಕವರ್ ಕೊಟ್ಟಳು. ಆರವ್ ಆಶ್ಚರ್ಯದಿಂದ ಅದನ್ನು ತೆರೆದ. ಒಳಗೆ ಒಂದು ಪತ್ರ ಇತ್ತು. ನೀನು ಇಲ್ಲಿಗೆ ಬರುತ್ತೀಯೆಂದು ನನಗೆ ಗೊತ್ತಿತ್ತು, ಏಕೆಂದರೆ ನಿನ್ನ ಕಣ್ಣುಗಳಲ್ಲಿ ನಾನು ನನ್ನ ಒಂಟಿತನವನ್ನು ನೋಡಿದ್ದೆ. ಆರವ್ ಮೌನವಾಗಿ ಓದುತ್ತಿದ್ದ. ನಾನು ಬದುಕಿದ್ದೇನೆ, ಆದರೆ ನನ್ನ ಬಳಿ ಹೆಚ್ಚು ಸಮಯ ಇಲ್ಲ. ನನ್ನನ್ನು ಹುಡುಕಬೇಡ, ಬದಲಿಗೆ ಒಂದು ಕೆಲಸ ಮಾಡು, ನಿನ್ನ ಜೀವನವನ್ನು ಮತ್ತೆ ಬದುಕಲು ಆರಂಭಿಸು. ಆ ಪತ್ರದ ಪ್ರತಿಯೊಂದು ಪದ ಅವನ ಹೃದಯವನ್ನು ಮುಟ್ಟಿತು. ಆದರೆ ಒಂದು ಪ್ರಶ್ನೆ ಇನ್ನೂ ಉಳಿದಿತ್ತು. ಅವಳು ಅವನ ಹೆಸರನ್ನು ಹೇಗೆ ತಿಳಿದಿದ್ದಳು? ಅವನು ಎಂದಿಗೂ ತನ್ನ ಪರಿಚಯ ಹೇಳಿರಲಿಲ್ಲ. ಆ ಪ್ರಶ್ನೆಯ ಉತ್ತರ ಹುಡುಕುವ ಕುತೂಹಲ ಅವನನ್ನು ಬಿಡಲಿಲ್ಲ. ಮುಂದಿನ ಕೆಲವು ದಿನಗಳು ಅವನು ನಂದಿತಾಳ ಬಗ್ಗೆ ಮಾಹಿತಿ ಹುಡುಕತೊಡಗಿದ. ಆಸ್ಪತ್ರೆ ಸಿಬ್ಬಂದಿ ಹೆಚ್ಚು ಮಾಹಿತಿ ನೀಡಲಿಲ್ಲ. ಆದರೆ ಒಂದು ಸುಳಿವು ಸಿಕ್ಕಿತು. ಅವಳು ಸ್ವಯಂ ಸೇವಾ ಸಂಸ್ಥೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದಳು. ಆ ಸಂಸ್ಥೆಗೆ ಹೋದಾಗ ಮತ್ತೊಂದು ಆಘಾತ ಕಾದಿತ್ತು. ಅಲ್ಲಿದ್ದ ಹಿರಿಯ ಮಹಿಳೆ ನಂದಿತಾಳ ಫೋಟೋ ತೋರಿಸಿದರು. ಫೋಟೋ ನೋಡಿದ ಕ್ಷಣ ಆರವ್ ಸ್ತಬ್ಧನಾದ. ಏಕೆಂದರೆ ಅವಳ ಪಕ್ಕದಲ್ಲಿ ನಿಂತಿದ್ದ ವ್ಯಕ್ತಿಯನ್ನು ಅವನು ಗುರುತಿಸಿದ್ದ. ಅದು ಅವನ ತಂದೆ. 10 ವರ್ಷಗಳ ಹಿಂದೆ ಮೃತಪಟ್ಟಿದ್ದ ತಂದೆ. ಇದು ಹೇಗೆ ಸಾಧ್ಯ ಎಂದು ಅವನು ಗಾಬರಿಯಿಂದ ಕೇಳಿದ. ಹಿರಿಯ ಮಹಿಳೆ ಆಶ್ಚರ್ಯದಿಂದ ನೋಡಿದರು. ನಿಮಗೆ ಗೊತ್ತಿಲ್ಲವೇ? ಏನು? ನಂದಿತಾಳ ತಂದೆ ಮತ್ತು ನಿಮ್ಮ ತಂದೆ ತುಂಬಾ ಆತ್ಮೀಯ ಸ್ನೇಹಿತರಾಗಿದ್ದರು.
ಆರವ್ನ ತಲೆ ಸುತ್ತಿದಂತಾಯಿತು. ಜೀವನದಲ್ಲಿ ಮೊದಲ ಬಾರಿಗೆ ಅವನು ಕೇಳದ ಒಂದು ಅಧ್ಯಾಯ ತೆರೆದುಕೊಳ್ಳುತ್ತಿತ್ತು. ಮಹಿಳೆ ನಿಧಾನವಾಗಿ ಮುಂದುವರಿಸಿದರು. ನಿಮ್ಮ ತಂದೆ ಸಾಯುವ ಮೊದಲು ನಂದಿತಾಳ ಕುಟುಂಬಕ್ಕೆ ತುಂಬಾ ಸಹಾಯ ಮಾಡಿದ್ದರು. ಆರವ್ ಮೌನವಾಗಿ ಕೇಳುತ್ತಿದ್ದ ಮತ್ತು ನಂದಿತಾಳಿಗೆ ಯಾವಾಗಲೂ ಒಂದು ಆಸೆ ಇತ್ತು, ಒಂದು ದಿನ ತನ್ನ ತಂದೆಯ ಸ್ನೇಹಿತನ ಮಗನನ್ನು ಭೇಟಿಯಾಗಬೇಕು ಎಂದು. ಆ ಮಾತು ಕೇಳಿದ ಕ್ಷಣ ಎಲ್ಲವೂ ನಿಧಾನವಾಗಿ ಸ್ಪಷ್ಟವಾಗತೊಡಗಿತು. ಅವಳು ಅವನನ್ನು ಭೇಟಿ ಮಾಡಿರಲಿಲ್ಲ, ಅವಳು ಅವನನ್ನು ಗುರುತಿಸಿದ್ದಳು, ಆದರೆ ಯಾಕೆ ಸತ್ಯ ಹೇಳಲಿಲ್ಲ? ಆ ಪ್ರಶ್ನೆಗೆ ಉತ್ತರ ಇನ್ನೂ ಸಿಗಬೇಕಿತ್ತು. ಒಂದು ವಾರದ ನಂತರ ಆರವ್ಗೆ ಒಂದು ಕೊರಿಯರ್ ಬಂತು. ಅದರೊಳಗೆ ಒಂದು ವಿಡಿಯೋ ಪೆನ್ಡ್ರೈವ್ ಇತ್ತು. ಕೈಗಳು ನಡುಗುತ್ತಾ ಅದನ್ನು ತೆರೆದ. ಪರದೆಯ ಮೇಲೆ ನಂದಿತಾಳ ಮುಖ ಕಾಣಿಸಿತು. ಅವಳು ನಗುತ್ತಿದ್ದಳು. ಆರವ್, ನೀನು ಇದನ್ನು ನೋಡುತ್ತಿದ್ದರೆ ನನ್ನ ಯೋಜನೆ ಯಶಸ್ವಿಯಾಗಿದೆ. ಅವನು ಆಶ್ಚರ್ಯದಿಂದ ನೋಡುತ್ತಿದ್ದ. ನಾನು ನಿನ್ನನ್ನು ಮೊದಲ ಬಾರಿಗೆ ಆ ದಿನ ನೋಡಲಿಲ್ಲ, 3 ತಿಂಗಳ ಹಿಂದೆಯೇ ನೋಡಿದ್ದೆ. ಆರವ್ ಗಾಬರಿಯಾದ. ನಿನ್ನ ತಂದೆಯ ಬಗ್ಗೆ ನನಗೆ ಗೊತ್ತಿತ್ತು, ನಿನ್ನ ಜೀವನದಲ್ಲಿ ಏನಾಗಿದೆ ಎಂಬುದು ಗೊತ್ತಿತ್ತು. ಅವಳು ಕ್ಷಣಕಾಲ ಮೌನವಾಗಿದ್ದಳು. ನೀನು ಬದುಕುವುದನ್ನೇ ಮರೆತಿದ್ದೆ. ಆ ಮಾತು ಅವನ ಹೃದಯಕ್ಕೆ ನೇರವಾಗಿ ತಟ್ಟಿತು. ನನ್ನ ಬಳಿ ಸಮಯ ಕಡಿಮೆ ಇತ್ತು, ಆದರೆ ನಿನ್ನನ್ನು ಮತ್ತೆ ನಗಿಸುವ ಆಸೆ ಇತ್ತು. ವಿಡಿಯೋ ಮುಂದುವರಿಯಿತು. ಆದ್ದರಿಂದಲೇ ನಾನು ನಿನ್ನನ್ನು ಯಾದೃಚ್ಛಿಕವಾಗಿ ಭೇಟಿಯಾದಂತೆ ನಟಿಸಿದೆ. ಆರವ್ ಕಣ್ಣೀರು ಒರೆಸಿಕೊಂಡ. ಇಷ್ಟೊಂದು ದಿನ ಅವಳು ಕೇವಲ ತನ್ನ ಬಗ್ಗೆ ಯೋಚಿಸುತ್ತಿದ್ದಾಳೆ ಎಂದುಕೊಂಡಿದ್ದ, ಆದರೆ ನಿಜವಾಗಿ ಅವಳು ಅವನ ಬದುಕನ್ನೇ ಬದಲಾಯಿಸಲು ಪ್ರಯತ್ನಿಸುತ್ತಿದ್ದಳು. ವಿಡಿಯೋ ಕೊನೆಯ ಭಾಗಕ್ಕೆ ಬಂದಿತು. ನಮ್ಮ ಸ್ನೇಹ ಕೇವಲ ಒಂದು ದಿನದ್ದಾಗಿರಬಹುದು, ಆದರೆ ನಿಜವಾದ ಸ್ನೇಹದ ಅವಧಿಯನ್ನು ದಿನಗಳಿಂದ ಅಳೆಯಲಾಗುವುದಿಲ್ಲ. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಮಿನುಗುತ್ತಿತ್ತು. ನನ್ನ ನಂತರ ನೀನು ಜನರನ್ನು ಮತ್ತೆ ನಂಬು, ಮತ್ತೆ ಪ್ರೀತಿಸು, ಮತ್ತೆ ಬದುಕು. ವಿಡಿಯೋ ಅಲ್ಲಿಯೇ ಮುಗಿಯಿತು. ಆ ಕ್ಷಣದಲ್ಲಿ ಆರವ್ಗೆ ಒಂದು ಸತ್ಯ ಅರ್ಥವಾಯಿತು. ಕೆಲವರು ವರ್ಷಗಳ ಕಾಲ ನಮ್ಮ ಜೊತೆ ಇರುತ್ತಾರೆ, ಆದರೆ ಅವರ ನೆನಪು ಉಳಿಯುವುದಿಲ್ಲ. ಇನ್ನು ಕೆಲವರು ಕೇವಲ ಒಂದು ದಿನ ನಮ್ಮ ಜೀವನಕ್ಕೆ ಬರುತ್ತಾರೆ, ಆದರೆ ಅವರು ಬಿಟ್ಟು ಹೋಗುವ ಗುರುತು ಜೀವನ ಪೂರ್ತಿ ಮಾಯವಾಗುವುದಿಲ್ಲ. ಕೆಲವು ತಿಂಗಳ ನಂತರ ಆರವ್ ತನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಂಡ. ಹಳೆಯ ಸ್ನೇಹಿತರ ಜೊತೆ ಸಂಪರ್ಕ ಬೆಳೆಸಿದ, ತಾಯಿಯ ಜೊತೆ ಹೆಚ್ಚು ಸಮಯ ಕಳೆಯಲು ಆರಂಭಿಸಿದ, ಜನರ ಮೇಲೆ ಮತ್ತೆ ನಂಬಿಕೆ ಇಡಲು ಕಲಿತ. ಆದರೆ ಪ್ರತಿವರ್ಷ ಮಳೆಗಾಲ ಆರಂಭವಾದಾಗ ಅವನು ಅದೇ ಬಸ್ ನಿಲ್ದಾಣಕ್ಕೆ ಹೋಗುತ್ತಿದ್ದ. ಅಲ್ಲಿ ಕೆಲ ನಿಮಿಷ ಮೌನವಾಗಿ ನಿಂತು ಆ ದಿನವನ್ನು ನೆನಪಿಸಿಕೊಳ್ಳುತ್ತಿದ್ದ, ಏಕೆಂದರೆ ಅವನ ಜೀವನದ ಅತ್ಯಂತ ಅಮೂಲ್ಯವಾದ ಸ್ನೇಹ ಕೇವಲ ಒಂದು ದಿನ ಮಾತ್ರ ಉಳಿದಿತ್ತು. ಆದರೂ ಆ ಒಂದು ದಿನ ಅವನ ಒಡೆದ ಹೃದಯವನ್ನು ಜೋಡಿಸಿತ್ತು, ಅವನ ಕತ್ತಲೆಯ ಬದುಕಿಗೆ ಬೆಳಕು ತಂದಿತ್ತು. ಕೆಲವೊಮ್ಮೆ ಜೀವನದ ದೊಡ್ಡ ಪಾಠಗಳು ದೀರ್ಘ ಸಂಬಂಧಗಳಿಂದ ಬರುವುದಿಲ್ಲ, ಅವು ಒಂದು ಕ್ಷಣದ ಭೇಟಿಯಿಂದ ಬರುತ್ತವೆ, ಒಂದು ದಿನದ ಸ್ನೇಹದಿಂದ ಬರುತ್ತವೆ, ಮತ್ತು ಆ ಸ್ನೇಹ ನಿಜವಾಗಿದ್ದರೆ ಅದರ ನೆನಪು ಸಮಯವನ್ನು ಮೀರಿಯೂ ಜೀವಂತವಾಗಿರುತ್ತದೆ. ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.